ಹಾಯ್ ಹಲೋ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ, ನಿಮಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರೋಂಥ ವ್ಲಾಗ್ ಅಂತಲೇ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಎಲ್ಲನ ಬೆಳಗಿನ ಶುಭೋದಯ. ನೋಡಿ, ಬೆಳಗ್ಗಿನ ದಿವಸ ಈ ರೀತಿಯಾಗಿ ನಮ್ಮ ಅತ್ತಿಗೆಯವರು ರಂಗೋಲಿಯನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ರಂಗೋಲಿಯನ್ನು ಹಾಕ್ತಾರೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಬಸ್ನಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಮಕ್ಕಳು ನಾವು ಎಲ್ಲ ಏನೇನೆಲ್ಲ ಒಂದು ಕೆಲಸಗಳನ್ನು ಮಾಡ್ತೀವಿ, ಯಾವ ರೀತಿಯಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಒಂದು ಪ್ರೈವೇಟ್ ಬಸ್ಸು. ನಾವು ಹೋಗ್ತಾ ಇದ್ದ ಬಸ್ಸು ಆಪೋಸಿಟಲ್ಲಿ ಹೋಗ್ತಾ ಇತ್ತು. ಹೋದ ತಕ್ಷಣ ನಮ್ಮ ಅತ್ತಿಗೆ ನೋಡಿ ಮಕ್ಕಳಿಗೆಲ್ಲ ಊಟ ಮಾಡಿಸೋದಕ್ಕೆ ಅಂಥೇಳಿ ಊಟನ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರನ್ನ ಎಲ್ಲರಿಗೂ ಊಟ ಮಾಡಿಸ್ತಾ ಇದ್ದಾರೆ. ನಾಳೆ ಒಂದು ಸಣ್ಣದಾಗಿ ಫಂಕ್ಷನ್ ಇದೆ, ಹಾಗಾಗಿ ಮಕ್ಕಳಿಗೆ ಮೆಹಂದಿಯನ್ನು ಹಾಕಿದ್ದಾರೆ. ನೋಡಿ, ಮೆಹಂದಿ ಹಾಕ್ಬಿಟ್ಟು ಮಕ್ಕಳು ಮಧ್ಯಾಹ್ನ ಊಟ ಮಾಡಲ್ಲ ಅಂತ ಇದ್ದರು, ಹಾಗಾಗಿ ಚಿಕ್ಕಮ್ಮ ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡ್ತಾಯಿದ್ರು. ಅದಕ್ಕೆ ಎಲ್ಲ ಮಕ್ಕಳಿಗೋಸ್ಕರ ಒಂದು ಎಗ್ ಬನ್ಸ್ ಅಂಥೇಳಿ ನಾನು ಮೊನ್ನೆ ವೀಡಿಯೋ ಮಾಡಿದ್ನಲ್ವ, ಆ ರೀತಿಯಾಗಿ ಅವ್ರು ಕೂಡ ಒಳಗಡೆ ಟ್ರೈ ಮಾಡ್ತಾಯಿದ್ರು. ಸರಿ, ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಯವರು ಊಟ ಮಾಡಿಸ್ತಾಯಿದ್ರು. 1 by 1 ಒಂದೇ ತಟ್ಟೆನಲ್ಲಿ ಒಂದು 6 ಜನ ಮಕ್ಕಳಿಗೆ ಅವರು ಊಟ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಪಕ್ಕದಲ್ಲಿ ಕುಡಿಯೋದಕ್ಕೆ ನೀರು ಕೂಡ ಅವರೇ ಕುಡಿಸ್ತಾಯಿದ್ರು. ನೋಡಿ, ನಮ್ಮ ಅತ್ತಿಗೆ ಕೈನಲ್ಲಿ ಯಾವ ರೀತಿಯಾಗಿ ಅವರು ಬಳೆಯನ್ನು ಹಾಕ್ಕೊಂಡಿದ್ದಾರೆ. ಇದು ಬಂದು ಇಲ್ಲಿ ನಾನು ನೋಡಿ ತೋರಿಸ್ತಾಯಿದ್ರು. ಬಳೆ ಬಂದು ಈ ರೀತಿಯಾಗಿ ಫಂಕ್ಷನ್ಗೆ ಹಾಕೊಂಡಿದ್ದಕ್ಕೆ ಸೆಟ್ ಮಾಡಿದ್ದೆ. ಬಟ್ ಆದರೆ ಫುಲ್ಲು ಟೈಟ್ ಅಂದರೆ ಟೈಟ್ ಆಗಿಬಿಟ್ಟಿತ್ತು, ಕೈಯೆಲ್ಲ ಮಾರ್ಕ್ ಬಂತು. ಹಾಗಾಗಿ ನಮ್ಮ ಅತ್ತಿಗೆ ಅಂದರು, ಹೆಂಗೋ ನಿಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆಯಲ್ಲ, ಅದಕ್ಕೂ ಹಾಕು, ಎಲ್ಲರಿಗೂ ಕೂಡ ಉಪಯೋಗ ಒಂದು ರೀತಿಯಲ್ಲಿ ಆಗುತ್ತೆ ಅಂತಂದರು. ನೋಡಿ, ಬಟ್ ನನ್ನ ಸೈಜ್ ಬಂದು 2-4. ಇಲ್ಲಿ ಬಳೆ ತಂದಿರೋದು ಬಂದು ಅತ್ತಿಗೆ ಬಂದು 2-2 ಅನ್ನೋ ಸೈಜಲ್ಲಿ ತಂದಿದ್ದಾರೆ. ಇದು ಹಿಂದಕ್ಕೆ ಹೋಗ್ತಾ ಇಲ್ಲ. ಇವಾಗ ಚಳಿ ಆಗಿರೋ ಕಾರಣದಿಂದ ಕೈ ಬೇರೆ ದಪ್ಪ ಬಂದುಬಿಟ್ಟಿದ್ದಾವೆ. ಅದು ಏನೇ ಮಾಡಿದ್ರೂ ಕೂಡ ಬಳೆ ಅನ್ನೋದು ಆಗ್ತಾಯಿಲ್ಲ. ಕೈಯಂತೂ ನನಗೆ ಉರಿ ಬಂದು ಬೊಬ್ಬೆ ಬರೋ ನಿಟ್ಟಿನಲ್ಲಿ ಆಯಿತು. ಕೈಗೆ ಕೊಬ್ಬರಿ ಎಣ್ಣೆ ಹಾಕಿ ಆಮೇಲೆ ಅತ್ತಿಗೆ ಏನಂತಂದರೆ, ನೋಡಿ ತುಂಬ ಬಳೆ ಎಲ್ಲ ನಾನು ತೆಗೆದುಬಿಟ್ಟಿದ್ದೆ, ಪೇಪರ್ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ನೀವೇ ನೋಡಿ. ಪ್ಲ್ಯಾಸ್ಟಿಕ್ಕು ಫಸ್ಟು ಕೈಗೆಲ್ಲ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ಅದು ಎಣ್ಣೆ ಹಚ್ಚಬೇಕು. ಹಚ್ಚಿಲ್ಲ ಅಂದರೆ ಕೈಗೆ ನಮಗೆ ತುಂಬ ನೋವಾಗುತ್ತೆ. ನೋಡಿ, ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿಯಾಗಿ ಮೂವ್ ಮಾಡಿ, ಹಾಗೆ ಮೂವ್ ಮಾಡಿದ್ರೆ ಒಂದು ಬಳೆ ಕೂಡ ಬಿಚ್ಚಿಲ್ಲ. ಇಲ್ಲಾಂದರೆ ನನ್ನ ಕೈ ಒಂದು 1 hour ನಾನು ಟ್ರೈ ಮಾಡಿದ್ದೀನಿ. ಅದಕ್ಕೆ ಮುಂಚೆನೇ ಸ್ವಲ್ಪ ಬೇಗ ಬಂದಿದ್ದರೆ ಚೆನ್ನಾಗಿತ್ತು. ನಿಮಗೂ ಕೂಡ ಅಷ್ಟೇ, ಈ ಟೈಟ್ ಆಗಿರೋ ಬಳೆಗಳು ಮತ್ತು ಗೋಲ್ಡ್ ಬಳೆಗಳು ಒಂದೊಂದಕ್ಕೆ ಒಳಗಡೆ ಬಳೆ ಹಾಕ್ಸಿರೋದಿಲ್ಲ. ಅದು ಕೆಲವೊಂದು ಬಾರಿ ತೆಗೆಯುವಾಗ ಮುರಿದಿರೋ ಅಂಥದ್ದು ಕೂಡ ತುಂಬ ಉದಾಹರಣೆಗಳಿದೆ. ಹಾಗಾಗಿ ಇದು ಮುತ್ತಿನ ಬಳೆಗಳು. ಇದು ತುಂಬ ಅಂದರೆ ತುಂಬ ಟೈಟ್ ಇದೆ. ಹಾಗಾಗಿ ನೋಡಿ, ಗಟ್ಟಿ ಕೂಡ ಇದೆ. ಇದು ಆ ಕಡೆ ಈ ಕಡೆಗೆ ಸ್ವಲ್ಪ ಎಡ್ಜಸ್ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇರ್ಬೋದು. ಮಾರ್ಕ್ ಅನ್ನೋವಂಥದ್ದು ನಿಮಗೆ ವಿಡಿಯೋದಲ್ಲಿ ಕಡಿಮೆನೇ ಕಾಣಿಸ್ತಾ ಇದೆ, ಆದರೆ ತುಂಬ ಅಂದರೆ ತುಂಬ ಮಾರ್ಕ್ ಬಂದಿತ್ತು. ನೋಡಿ, ಈ ರೀತಿಯಾಗಿ ಈಸಿಯಾಗಿ ನಾನು 4 ಒಂದೊಂದು ಕೈಗೆ 4 ಮುತ್ತಿನ ಬಳೆಗಳು 8 ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಬಳೆನ ಸೆಟ್ ಮಾಡ್ಕೊಂಡಿದ್ದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೆ. ನೋಡಿ, ಮತ್ತು ನಮ್ಮ ಅತ್ತಿಗೆ ಅವರು ಬಂದು ಇವಾಗ ಅದೇ ಊಟನೇ, ಆದರೆ ಸ್ವಲ್ಪ ಎಗ್ಗನ್ನು ಕೂಡ ಅವರು ಅದಕ್ಕೆ ಕಟ್ ಮಾಡ್ಕೊಂಡಿದ್ರು. ಎಗ್ಗೆಲ್ಲ ತೋರಿಸ್ಬೇಡಮ್ಮ ನೀನು ಮಕ್ಕಳಿಗೆ ತಿನ್ನಿಸೋದು ಅಂತಂದರು. ಅಯ್ಯೋ, ನಾನು ನಗದ್ಬಿಟ್ಟು ಇವಾಗ ಊಟ ಮಾಡಿಸೋದೇ ತೋರಿಸ್ತಾ ಇದ್ದೀನಲ್ಲಮ್ಮ, ನೀವೇನು ಹಂಗಂತೀರಿ ಅಂತಂದಕ್ಕೆ ನಾಳೆ ಫಂಕ್ಷನ್ ಇಟ್ಕೊಂಡು ಯಾರನ್ನ ಮೊಟ್ಟೆ ತಿಂತಾರಾ ಅಂಥೇಳಿ ರೇಗಿಸ್ತಾ ಇದ್ದರು. ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲ ಮಕ್ಳಿಗೂ ಮೊಟ್ಟೆ ತಿನ್ನಿಸಾದ್ಮೇಲೆ ಮತ್ತೆ ಅವರು ಊಟ ತಿನ್ನಿಸೋದಕ್ಕೆ ಮತ್ತೆ ಶುರು ಮಾಡಿದ್ರು. ನೋಡಿ, ಇಲ್ಲಿ ನಮ್ಮ ಅತ್ತಿಗೆ ಒಂದು 3 ಮೊಟ್ಟೆನ ಹಾಕ್ಕೊಂಡಿದ್ದಾರೆ. 3 ಮೊಟ್ಟೆ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ, ದಪ್ಪ ಸೈಜು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ, ಯಾಕಂದರೆ ಮಕ್ಕಳಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಪೆಪ್ಪರನ್ನು ಕೂಡ ಹಾಕ್ಕೊಂಡಿದ್ದಾರೆ. ನೋಡಿ, ಈ ರೀತಿಯಾಗಿ ಒಂದು ಚಿಕ್ಕದಿದು ಚಿಕ್ಕ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿರೋಂಥ ಎಗ್ಗನ್ನು ಇಟ್ಟು ಸ್ವಲ್ಪ ಫಸ್ಟು ಅವ್ರು ಏನು ಬ್ಯಾಟರ್ ರೆಡಿ ಮಾಡಿದ್ರು ಅದನ್ನು ಸ್ವಲ್ಪ ಹಾಕಿದ್ದಾರೆ. ಮೇಲೆ ಈ ಒಂದು ಮೊಟ್ಟೆಯನ್ನು ಇಟ್ಟುಬಿಟ್ಟು ಮೇಲೆ ಅವ್ರು ಸುರಿದ್ರೆ ಇನ್ನು ಫುಲ್ಲಾಗಿಬಿಡುತ್ತೆ ಅಂಥೇಳಿ ಅವರು ಈ ಥರ ಹಾಕ್ತಾಯಿದ್ದಾರೆ. ಮೇಲೆ ಕೂಡ ದೊಡ್ಡವ್ರಿಗೆ ಒಂದು 2 ಒಟ್ಟು ಟೋಟಲಾಗಿ 3 ಎಗ್ ಆಗಬೇಕು, ಆ ರೀತಿಯಾಗಿ ಅವರು ಹಾಕಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಒಬ್ಬೊಬ್ಬರ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ
ತಿನ್ನಿಸಿದ್ರು ತುಂಬ ಅಂದರೆ ತುಂಬ ನಮ್ಮ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅಂತಲೇ ಹೇಳಬಹುದು. ನೋಡಿ ಎಷ್ಟು ಬಿಸಿ ಅಂದರೆ ತುಂಬ ಚೆನ್ನಾಗಿತ್ತು. ಈ ಚಳಿಗಂತೂ ನೋಡಿ ನಾನು ಹಾಕ್ಕೊಂಡು ಹೋಗಿರೋವಂಥ ಜ್ಯುವೆಲರಿ ಕೂಡ ತೋರಿಸ್ತಾ ಇದ್ದೀನಿ. ಇದು ನೋಡಿ ಲಾಂಗ್ ನೆಕ್ಲೆಸ್ಸು ಮತ್ತು ಹ್ಯಾಂಗಿಲ್ಸು. ಇದಕ್ಕೆ ಬಂದು ಅಲ್ಲಿ ಗ್ರೀನ್ ಬೀಡ್ಸ್ ಬಂದಿದೆ. ನನಗೆ ಯಾವ ಥರ ತೆಕ್ಕೋಬೇಕಂತ ಸಡನ್ನಾಗಿ ಫ್ಲ್ಯಾಶ್ ಆಗಿಲ್ಲ, ಹಾಗೆ ಬಿಚ್ಚಿಕ್ತಾ ಇದ್ದೆ. ನಿಮಗೂ ಒಂದು ಕ್ಲಿಪ್ಪಿಂಗನ್ನು ತೋರಿಸೋಣ ಅಂಥೇಳಿ ತೋರಿಸ್ದೆ. ಇದು ಹಿಂದೆ ಬಂದು ಚೈನ್ ಬಂದಿದೆ. ಈ ರೀತಿಯಾಗಿ ಇದು ಇದೆ. ಇದು ಹಳೆ ಡಿಸೈನ್, ಏನು ಹೊಸ ಡಿಸೈನ್ ಏನಲ್ಲ, ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.